ಹೆಲ್ದಿಯಾದ ರುಚಿಯಾದ ಗೆಣಸಿನ ಕಟ್ಲೆಟ್ ಮಾಡಿದ್ದೀನಿ. ನೋಡಿ, ಟೇಸ್ಟ್ ಮಾಡ್ತಾಯಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ಗ್ರೀನ್ ಚಟ್ನಿ ಜೊತೆ ಸಕ್ಕತ್ತಾಗಿ ಬಂದಿದೆ. ನಿಜಕ್ಕೂ ಸೂಪರಾಗಿದೆ. ಸ್ವಲ್ಪ ಸ್ವೀಟ್ ಆಗಿದೆ, ಖಾರವಾಗಿದೆ. ನಿಜವಾಗ್ಲೂ ಮಾಡಿ ಟೇಸ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಸಿಹಿ ಗೆಣಸಿನ ಕಟ್ಲೆಟ್ ಮಾಡ್ತಾಯಿದ್ದೀನಿ. ನೋಡಿ ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. kg ನಾನು ಸಿಹಿ ಗೆಣಸು ತೊಗೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು, ದಪ್ಪ ಮೆಣಸಿನ್ಕಾಯಿ, ಉಪ್ಪು, ಅಕ್ಕಿ ಹಿಟ್ಟು, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ಕಾರ್ನ್ಫ್ಲೋರು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಫ್ರೈ ಮಾಡೋಕ್ಕೆ ಎಣ್ಣೆ ಬೇಕಾಗುತ್ತೆ. ನೋಡಿ, ಇವಾಗ ಇದನ್ನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಬೇಗ ಹಾಕ್ಕೋತೀನಿ. 1 ವಿಷಲ್ ಬರ್ಸ್ಕೋಬೇಕು. 1 ಲೀಟ್ರಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಹಾಕೋತಾ ಇದ್ದೀನಿ. 1 ವಿಷಲ್ ಬರ್ಸ್ಕೋಬೇಕು. ಸ್ವೀಟ್ ಪೊಟಾಟೊ ಅಂತ ಕೂಡ ಅಂತಾರೆ ಇದನ್ನು. 1 ವಿಷಲ್ ಬರ್ಸ್ಕೊತೀನಿ. ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಕ್ಕೆ ಮೆಣಸು ಹಾಕ್ತಾಯಿದ್ದೀನಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ. ನೋಡಿ, ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋಬೇಕು. ನೋಡಿ, ಗ್ರೀನ್ ಚಟ್ನಿ ಆಗಿದೆ. 1 ವಿಷಲ್ಲು ಆಗಿದೆ. ಈಗ ವಿಷಲ್ಲು ತೆಗಿತಾ ಇದ್ದೀನಿ. ಈಗ ನೀರು ಚೆಲ್ಬಿಟ್ಟು ತಣ್ಣೀರು ಹಾಕ್ಕೊಂಡು ಇದನ್ನು ಬಿಡಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಇವಾಗ ಇದು ಸೇಮ್ ಆಲೂಗಡ್ಡೆ ಸಿಪ್ಪೆ ತೆಗಿಯೋ ಥರ ತಕ್ಕೋಬೇಕು ಫುಲ್ಲು. ನೋಡಿ, ಎಲ್ಲ ಹಾಕ್ಕೊಂಡು ಮ್ಯಾಶ್ ಮಾಡ್ಕೋಬೇಕು. ಕೈಲಿ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪನೂ ಇದನ್ನು ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಈರುಳ್ಳಿ ಹಾಕ್ಕೊಳ್ಳಿ, ಟೇಸ್ಟಿಗೆ ತಕ್ಕನಾಗೆ. ನಾನು ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕ್ಯಾರೆಟು, ನಿಮ್ಮ ಇಷ್ಟ ಬಂದಿದ್ದ ತರಕಾರಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ನೋಡಿ, ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಕ್ಕಿ ಹಿಟ್ಟು. ಇದು ನೋಡಿ, ಯಾಕಂದರೆ ಉಂಡೆ ಮಾಡೋ ಅಳತೆಗೆ ನೋಡಿ ಹಾಕೋಬೇಕು. ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಉಡೆ ಥರ ಮಾಡಿ ಡೀಪ್ ಫ್ರೈ ಮಾಡ್ಕೋಬೋದು, ಬೇಕಾದ್ರೆ ಆಯಿಲ್ ಫ್ರೈ ಕೂಡ ಮಾಡ್ಕೋಬೋದು. ನೋಡಿ, ಈಗ ಪೂರ್ತಿ ಮಿಕ್ಸ್ ಆಗಿದೆ. ನೋಡಿ, ಒಂದು ತವ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ನಿಮ್ಗೆ ನೋಡಿ ಯಾವ ಆಕಾರಕ್ಕೆ ಬೇಕೋ ಅದನ್ನು ತಗೊಂಡು ಒಡೆ ಥರ ಬೇಕಾ ಕಟ್ಲೆ ಇಟ್ಟು ಮಾಡ್ಕೋಬೇಕು. ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು, ತೀರಾ ಸಣ್ಣ ಬೇಡ. ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆ ತರಕಾರಿ ಹಾಕ್ಕೊಳ್ಳಿ. ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಇನ್ನೊಂದು ಸೈಡು ತಿರುಗಿಸ್ಕೋಬೇಕು. ನೋಡಿ, 2 ಸೈಡೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, 2 ಸೈಡೂ ಬೆಂದಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸ್ವೀಟ್ ಪೊಟಾಟೊ ಕಟ್ಲೆಟ್ ಮಾಡಿ ತೋರಿಸ್ತಿದ್ದೀನಿ. ಸಕ್ಕತ್ತಾಗಿ ಬಂದಿದೆ. ನೀವು ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು, ಧನ್ಯವಾದ.